ಮೇಲುಕೋಟೆ ಶಿಕ್ಷಕಿ ಕೊಲೆಯ ಮತ್ತಷ್ಟು ರಹಸ್ಯ ಬಯಲು. ಮೇಲುಕೋಟೆ ಶಿಕ್ಷಕಿ ದೀಪಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ರಹಸ್ಯ ಬಯಲು. ತನ್ನ ಹುಟ್ಟುಹಬ್ಬದ ದಿನವೇ ಕೊಲೆ ಮಾಡಿದ ಆರೋಪಿ. ಬೆಟ್ಟದ ತಪ್ಪಲಿಗೆ ಕರೆಸಿಕೊಂಡು ಆರೋಪಿ ಅತಿಥಿ ಶಿಕ್ಷಕಿಯನ್ನ ಕೊಲೆ ಮಾಡಿರೋದು. 2 ವರ್ಷದಿಂದ ಇಬ್ಬರ ನಡುವೆ ಸ್ನೇಹ ಮತ್ತು ಸಲುಗೆ ಇತ್ತು. ಸಲುಗೆ ನೋಡಿ ನಿತೀಶ್ಗೆ ದೀಪಿಕಾ ಕುಟುಂಬಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಕುಟುಂಬಸ್ಥರು ಕೇಳಿದಾಗ ತಮ್ಮ ಇದ್ದಂತೆ ಅಂತ ದೀಪಿಕಾ ಕೂಡ ಹೇಳಿದ್ಲಂತೆ. ಊರಿನವರ ಮುಂದೆ ಅಕ್ಕ ಅಕ್ಕ ಅಂತ ಹೇಳಿ ನಿತೀಶ್ ಕೂಡ ದೀಪಿಕಾಳನ್ನ ಕರೀತಿದ್ದ. ಕುಟುಂಬಸ್ಥರ ಎಚ್ಚರಿಕೆ ಬಳಿಕ ಇಬ್ರು ಅಂತರವನ್ನ ಕಾಯ್ದುಕೊಂಡಿದ್ರು. ಇನ್ನು ಬರ್ತ್ಡೇ ನೆಪದಲ್ಲಿ ಬೆಟ್ಟದ ತಪ್ಪಲಿಗೆ ನಿತೀಶ್ ದೀಪಿಕಾಳನ್ನ ಕರೆಸ್ಕೊಂಡಿದ್ದ. ನಿತೀಶ್ಗೆ ಗಿಫ್ಟ್ ಕೊಡಲು ಶರ್ಟ್ ಅನ್ನ ದೀಪಿಕಾ ತಂದಿದ್ಲು. ಇದು ದೀಪಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ವಿಚಾರಗಳು. ಕೊಲೆ ಆರೋಪಿ ನಿತೀಶ್ ಯಾವ ರೀತಿಯಾಗಿ ಪ್ಲಾನ್ ಮಾಡಿ ದೀಪಿಕಾಳನ್ನ ಬೆಟ್ಟದ ತಪ್ಪಲಿಗೆ ಕರೆಸ್ಕೊಂಡ ಅನ್ನೋದು. ಬರ್ತ್ಡೇ ಗಿಫ್ಟ್ ಕೊಡಲು ದೀಪಿಕಾ ಹೋದಾಗ ಇಬ್ಬರ ನಡುವೆ ಜಗಳ ಆಗಿದೆ. ಇಬ್ರು ಕೂಡ ಜೋರಾಗಿ ಮಾತನಾಡೋದಕ್ಕೆ ನೂಕಾಟ ತಳ್ಳಾಟ ಎಲ್ಲವೂ ಕೂಡ ಆಗುತ್ತೆ. ಅವಾಯ್ಡ್ ಮಾಡ್ತಿದ್ಯಾ ಅಂತ ಹೇಳಿ ನಿತೀಶ್ ದೀಪಿಕಾ ಮೇಲೆ ಕೋಪ ಮಾಡ್ಕೊಳ್ತಾನೆ. ದೀಪಿಕಾ ಮೇಲಿನ ಕೋಪಕ್ಕೆ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಇಬ್ಬರ ನಡುವೆ ದೊಡ್ಡ ಮಟ್ಟದಲ್ಲೇ ಜಗಳ ಆಗುತ್ತೆ, ವಾಗ್ವಾದ ಆಗುತ್ತೆ. ಅವರಿಬ್ಬರ ನಡುವೆ ತಳ್ಳಾಟ ನೂಕಾಟ ಆಗ್ತಾ ಇದ್ದಿದ್ದು ಕೂಡ ಅಲ್ಲಿ ಬಂದಂತಹ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿರುತ್ತೆ. ಅದೇ ಒಂದು ವಿಡಿಯೋ ಜಾಡನ್ನ ಹಿಡಿದು ಪೊಲೀಸರು ಕೂಡ ಈ ಪ್ರಕರಣವನ್ನ ಭೇದಿಸಿದ್ದಾರೆ. ಈ ನಡುವೆ ಈ ಒಂದು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸತ್ಯಗಳು ಇದೀಗ ಹೊರಬರ್ತಾ ಇದೆ. ದೀಪಿಕಾ ಮತ್ತು ನಿತೀಶ್ ಇಬ್ರು ಕೂಡ ಬಹಳ ಸಲುಗೆಯಿಂದ ಇದ್ರು. ಒಂದೇ ಊರಿನವರು. ಆತ ಆಕೆಯನ್ನ ಅಕ್ಕ ಅಕ್ಕ ಅಂತ ಕರೀತಾ ಇದ್ದಂತೆ. ಅಕ್ಕ ತಮ್ಮ ಅನ್ನೋ ಬಾಂಡಿಂಗ್ ಇದೆ, ರಿಲೇಶನ್ಶಿಪ್ ಇದೆ ಅಂತ ಹೇಳಿನೇ ಇಬ್ರು ಕೂಡ ಮಾತಾಡಿಕೊಂಡು ಚೆನ್ನಾಗೇ ಹೋಗ್ತಾ ಇದ್ರು. ಆದರೆ ಇವರಿಬ್ಬರ ಬಗ್ಗೆ ಡೌಟ್ ಬಂದಾಗ ಮನೆಯವರು ಜಾಸ್ತಿ ಕ್ಲೋಸ್ ಆಗಿ ಇರಬೇಡಿ ಅಂತ ಹೇಳಿದ್ಮೇಲೆ ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ಇದೇ ಎಲ್ಲೋ ಒಂದು ಕಡೆ ನಿತೀಶ್ ಕೋಪಕ್ಕೆ ಕಾರಣವಾಗಿ ಆಕೆಯನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ತನ್ನ ಬರ್ತ್ಡೇಯ ದಿನವೇ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ದೀಪಿಕಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದೆ. ಆರೋಪಿ ನಿತೀಶ್ ತನ್ನ ಬರ್ತ್ಡೇಯ ದಿನವೇ ದೀಪಿಕಾಳ ಉಸಿರನ್ನ ನಿಲ್ಲಿಸಿದ್ದಾನೆ. ಪೊಲೀಸರ ತನಿಖೆ ಎಲ್ಲಿಗೆ ಬಂದಿದೆ? ಇನ್ನು ಯಾವ್ಯಾವ ಸತ್ಯಗಳು ಹೊರಬೀಳಬಹುದು ಅಂತ? ಮಧುಶ್ರೀ, ನಿಜಕ್ಕೂ ಕೂಡ ಮೇಲುಕೋಟೆಯ ಶಿಕ್ಷಕಿ ದೀಪಿಕಾ ಅವರ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಕೂಡ ಸ್ಫೋಟಕ ಸತ್ಯಗಳು ಕೂಡ ಹೊರಗೆ ಬರ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಆರೋಪಿ ಏನಿದ್ದಾನೆ ನಿತೀಶ್, ಆತ ತನ್ನ ಬರ್ತ್ಡೇ ದಿನವೇ ಶಿಕ್ಷಕಿಯ ಹತ್ಯೆಯನ್ನು ಮಾಡಿರುವಂಥದ್ದು ಕೂಡ ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಎರಡೂ ಅಂದರೆ ಈಗ ಆರೋಪಿ ಏನಿದ್ದಾನೆ ನಿತೀಶ್ ಮತ್ತು ಕೊಲೆಯಾದಂಥ ದೀಪಿಕಾ ಇಬ್ಬರೂ ಕೂಡ ಪಾಂಡುಪುರ ತಾಲೂಕಿನ ಮಾಳಿಕನಹಳ್ಳಿ ಗ್ರಾಮದವರು, ಸಾಕಷ್ಟು ಪರಿಚಯಿತರಿದ್ರು. ಆದರೆ 2 ವರ್ಷಗಳ ಹಿಂದೆ ಇವರಿಬ್ಬರ ನಡುವೆ ಸಾಕಷ್ಟು ಸ್ನೇಹ ಬೆಳೆಯುತ್ತೆ, ಸಲುಗೆ ಕೂಡ ಇರುತ್ತೆ. 2 ವರ್ಷಗಳಿಂದಲೂ ಕೂಡ ಈ ಒಂದು ಸ್ನೇಹ ಸಲುಗೆ ಕೂಡ ಮುಂದುವರೆದುಕೊಂಡು ಬಂದಿರುತ್ತೆ. ಆದರೆ ಈ ಒಂದು ಎಲ್ಲ ಪ್ರಕರಣಗಳು ಸಂಬಂಧಪಟ್ಟಂತೆ ಇವರ ಸಲುಗೆ ಸ್ನೇಹ ಸಂಬಂಧಪಟ್ಟಂತೆ ಕುಟುಂಬಸ್ಥರಿಗೂ ಕೂಡ ತಿಳಿದು ಬರುತ್ತೆ. ಹೀಗಾಗಿ 10 ದಿನಗಳ ಹಿಂದೆ ಇದೇ ಆರೋಪಿ ನಿತೀಶ್ ಏನಿದ್ದಾನೆ ಆತನಿಗೆ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಪದೇ ಮೆಸೇಜ್ ಮಾಡ್ತಿರುವಂತಹ ವಿಚಾರ ಕೂಡ ಅವರ ಕುಟುಂಬಸ್ಥರಿಗೆ ತಿಳಿದು ಬಂದಿರುತ್ತೆ, ಗಂಡ ಲೋಕೇಶ್ಗೂ ಕೂಡ ತಿಳಿದು ಬಂದಿರುತ್ತೆ. ಹೀಗಾಗಿ ಒಂದ್ ಕಡೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಾರೆ. ಈ ಒಂದು ಎಲ್ಲ ಬೆಳವಣಿಗೆಗಳ ನಂತರದಲ್ಲಿ ಇವರಿಬ್ಬರ ನಡುವೆ ಕೂಡ ಸಾಕಷ್ಟು ಅಂತರ ಕೂಡ ಕಂಡು ಬರುವಂಥದ್ದು. ಹೀಗಾಗಿ ಇವರಿಬ್ಬರ ನಡುವೆ ಮನಸ್ತಾಪ ಕೂಡ ಏರ್ಪಡುವಂಥದ್ದು. ಆದರೆ ಅವತ್ತೇನು ಈಕೆ ಕೊಲೆ ಆಗ್ತಾಳೆ ಜನವರಿ 20ನೇ ತಾರೀಕು, ಅವತ್ತೇ ಆರೋಪಿ ನಿತೀಶ ಬರ್ತ್ಡೇ ಕೂಡ ಇರುತ್ತೆ. ಅವತ್ತು ಕರೆಸ್ಕೊಂಡು ಈಕೆಯನ್ನು ಹತ್ಯೆ ಮಾಡಿ ಅದೇ ಜಾಗದಲ್ಲಿ ಮಣ್ಣನ್ನು ಕೂಡ ಮಾಡಿರುವಂಥದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ಮೇಲೆ ಮಾಹಿತಿಗಾಗಿ.